ಓಂ ಭಾಷ್ಯಂ ಯದ್ಯಪಿ ಪೂರ್ಣಮೇವ ಬಹುಭಿಃ ವ್ಯಾಖ್ಯಾತ ಪೂರ್ವಂ ಬುಧೈಃ ತಸ್ಮಿಂಸ್ತೇಪಿ ತಥಾಪಿ ಮೋಹಮಗಮನ್ನ ಯದ್ವಾದಿತೋ ಮತ್ಯತಃ ಅಧ್ಯಾಸೈಕನಿರೂಪಣೇನ ನಿಖಿಲಂ ಭಾಷ್ಯಾರ್ಥಮಾತನ್ವತಿ ಸ್ವಾತ್ಮಾನಂದವಿಧಾಯಿನಿ ಚ ಸುಗಮಾ ವ್ಯಾಖ್ಯಾನಕೇಶಾಂ ಮುದೇ ವ್ಯಾಖ್ಯಾನಕೇಶಾಂ ಮುದೇ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದ ವೇದಾಂತ ಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ ಶ್ರೀಗುರುಂ ಪ್ರಣತೋಸ್ಮ್ಯಹಂ ಶಂಕರಾಚಾರ್ಯ ಸಚ್ಚಿಷ್ಯಂ ಜ್ಞಾನಿರಾಜಂ ತಪಸ್ವಿನಂ ನೈಷ್ಕರ್ಮ್ಯ ಸಿದ್ಧಿಕರ್ತಾರಂ ಸುರೇಶ್ವರಮಹಂ ಭಜೆ. ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ. ವಿದ್ಯಾ ವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತೀಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರೀಮಚ್ಛಂಕರ ಭಗವತ್ ಪೂಜ್ಯ ಪಾದ ಮಹಾಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸದ್ಗುರು ಸುರೇಶ್ವರಾಚಾರ್ಯ ಪಾದಾರವಿಂದಾಭ್ಯಾಂ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ ನಮಃ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ತತ್ವಜಿಜ್ಞಾಸು ಸಾಧಕರು, ಮುಮುಕ್ಷುಗಳು, ವೇದಾಂತ ಪ್ರಿಯರು, ವೇದಾಂತಿಗಳು, ಸದ್ಗುರು ಭಕ್ತರು ಆಗಿರುವ ಆತ್ಮೀಯ ಪ್ರೇಮಾತ್ಮ ಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ಕ್ರೋಧಿನಾಮ ಸಂವತ್ಸರದಲ್ಲಿ ದಕ್ಷಿಣಾಯನ ಶರದೃತು ಕಾರ್ತಿಕ ಮಾಸ ಕೃಷ್ಣ ಪಕ್ಷ ಅಮಾವಾಸ್ಯ ತಿಥಿ. ಕಾರ್ತಿಕ ಮಾಸದ ಆಶ್ವಯುಜ ಮಾಸ ಮತ್ತು ಕಾರ್ತಿಕ ಮಾಸ ಎರಡೂ ಮಾಸಗಳು ಇಂದಿಗೆ ಸಂಪನ್ನಗೊಳ್ಳುತ್ತಿವೆ. ನಾಳೆಯಿಂದ ಪ್ರಾರಂಭ ಮಾರ್ಗಶೀರ್ಷ ಮಾಸ. ಮಾಸಾನ ಮಾರ್ಗಶೀರ್ಷೋಹಂ ಗೀತಾಚಾರ್ಯನ ಉಪದೇಶ. ಅರ್ಜುನನೇ, ನಾನು 12 ತಿಂಗಳಲ್ಲಿ ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ, ಆಶ್ವಯುಜ, ಕಾರ್ತಿಕ, ಮಾರ್ಗಶೀರ್ಷ, ಮಾಘ, ಫಾಲ್ಗುಣ 12 ಮಾಸಗಳಲ್ಲಿ ನಾನು ಮಾರ್ಗಶೀರ್ಷ ಮಾಸವಾಗಿದ್ದೇನೆ ಎಂದು ಉಪಾಸನೆ ಮಾಡು ಅಂತ ಹೇಳಿದ್ದಾರೆ. ನಾಳೆಯಿಂದ ನಮ್ಮೆಲ್ಲರಿಗೂ ಬ್ರಹ್ಮಾನಂದದ ಪ್ರಾರಂಭ. ಎಲ್ಲಿ
ಇಂದು 2024 ಇಸವಿ ನವೆಂಬರ್ ಮಾಹಿ ಕಳೆದು ಡಿಸೆಂಬರ್ ಬಂದೇ ಬಿಡ್ತು. ಡಿಸೆಂಬರ್ 1ನೇ ತಾರೀಕು ಭಾನುವಾರ ಭಗವಾನ್ ಸ್ವರೇಶ್ವರಾಚಾರ್ಯರವರ ಹೃದಯ ನೈಷಮ್ಯ ಸಿದ್ಧಿ ವೇದಾಂತದ ಅದ್ವೈತ ದರ್ಶನಕ್ಕೆ ತಳಹದಿ ನೈಷಮ್ಯ ಸಿದ್ಧಿ ತುಂಬಾ ಚೆನ್ನಾಗಿದೆ. ಶುರು ಮಾಡ. ಕಾನಿಲಾಜ್ಞಬ್ಧರಿತ್ರ್ಯಂತಂ ಸಟ್ಫಣೀವೋದ್ಗತಂ ಯತಃ ಧ್ವಾಂತಚ್ಛಿದೇ ನಮಸ್ತಸ್ಮೈ ಹರಯೇ ಬುದ್ಧಿ ಸಾಕ್ಷಿಣೀ ಅಲಬ್ಧ್ವಾತಿಶಯಂ ಯಸ್ಮಾತ್ ವ್ಯಾವೃತ್ತಾಸ್ತಮಬಾಧಯಃ ಗರೀಯಸೇ ನಮಸ್ತಸ್ಮೈ ಅವಿದ್ಯಾ ಗ್ರಂಥಿ ಭೇದಿನಿ. ಅವಿದ್ಯಾ ಗ್ರಂಥಿ ಭೇದಿ ಯಾರು? ಸದ್ಗುರು. ಗುರುಗಳು, ಸದ್ಗುರುಗಳು, ಶ್ರೀ ಗುರುಗಳು ಎಂದರೆ ಅವ್ರು ಹೇಗಿರ್ಬೇಕು? ಅವಿದ್ಯಾ ಗ್ರಂಥಿಯನ್ನ ತುಂಡು ಮಾಡುವಂಥವರಾಗಬೇಕು. ಶಿಷ್ಯರ ಮನಸ್ಸಿನಲ್ಲಿರುವ ಅವಿದ್ಯಾ ಗ್ರಂಥಿಯನ್ನ, ಅಧ್ಯಾಸ ಗ್ರಂಥಿಯನ್ನ ತುಂಡು ಮಾಡಬೇಕು. ಗುರುಗಳ ಸನ್ನಿಧಾನಕ್ಕೆ ಬಂದಾಗ ನೂರಾರು ತರಹದ ತಾಪತ್ರಯ ಮುಳುಗಿರ್ತಾನೆ. ಸದ್ಗುರುಪದೇಶವನ್ನ ಶ್ರವಣ ಮಾಡುತ್ತಾ ವೇದಾಂತ ಸಂದೇಶಗಳನ್ನ ಗುರುವಿನ ಮುಖದಿಂದ ಶ್ರವಣ ಮಾಡ್ತಾ ಬಂದರೆ ಗುರುಗಳೇ ಅವಿದ್ಯಾ ಗ್ರಂಥಿ ಭಿನ್ನವಾಯಿತು. ಅವಿದ್ಯಾ ಗ್ರಂಥಿಗೆ ಹೆಸರು ಅಧ್ಯಾಸ. ಭಗವತ್ಪಾದ ಶಂಕರಾಚಾರ್ಯರವರು ಅವಿದ್ಯಾ ಗ್ರಂಥಿಗೆ ಅಧ್ಯಾಸ ಅಂತ ನಾಮಕರಣ ಮಾಡಿದ್ದಾರೆ. ನನ್ನ ಪರಮ ಪೂಜ್ಯ ಪ್ರೀತಿಯ ಸದ್ಗುರು ಪುಂಗವರು ಅಧ್ಯಾಸ ಭಾಷ್ಯದ ಮೇಲೆ ಅದ್ಭುತವಾದ ಸಂಶೋಧನೆ ಮಾಡಿದ್ದಾರೆ. ಅದಕ್ಕೆ ಎಷ್ಟು ವಿಚಾರ ಮಾಡಿದ್ರು ಸಾಲದು. ಅದನ್ನ ಮನಸ್ಸಿನಲ್ಲಿಟ್ಟುಕೊಂಡು ಪರಮ ಪೂಜ್ಯ ಸ್ವಾಮೀಜಿಯವರು ಸುಗಮ ಅನ್ನುವಂತಹ ವ್ಯಾಖ್ಯಾನವನ್ನೇ ಬರೆದು ಬಿಟ್ಟಿದ್ದಾರೆ. ನೈಷ್ಕರ್ಮ್ಯ ಸಿದ್ಧಿಯಲ್ಲಿ ದ್ವಿತೀಯಾಧ್ಯಾಯ 47ನೇ ಶ್ಲೋಕ, 47 ಶ್ಲೋಕ, 7 7 ಪ್ಲಸ್ 40 40ನೇ ಶ್ಲೋಕ, 40 40 40 40 ಶ್ಲೋಕ. ಶ್ರೀ ಸುರೇಶ್ವರಾಚಾರ್ಯ ಉವಾಚ ದೃಗೇಕಾ ಸರ್ವಭೂತೇಷು ಭಾತಿ ದಶ್ಚೈರನೇಕವತ್ ಜಲಭಾಜನ ಭೇದೇನ ಮಯೂಖಸ್ಸಗ್ವಿಭೇದವತ್. ಜೋರಾಗಿದೆ ಶ್ಲೋಕ, ವ್ಯಾಕರಣ ಬದ್ಧವಾಗಿದೆ, ಸಾಹಿತ್ಯ ಸೌಷ್ಠವದಿಂದ ಕೂಡಿದೆ, ಅರ್ಥಗರ್ಭಿತವಾದ ಶ್ಲೋಕ. ಇದನ್ನ ಬಿಡಿಸಿ ಹೇಳ್ತೇನೆ. ನನಗೆ ಆಶ್ಚರ್ಯ, ಅಂತಹ ಕಠಿಣವಾದ ಶ್ಲೋಕಗಳನ್ನ ಸಹಜವಾಗಿ ಅರ್ಥ ಮಾಡಿಕೊಂಡು ಅನುಭವದಲ್ಲಿ ಕಂಡುಕೊಂಡು ಪರಮ ಪೂಜ್ಯ ಸದ್ಗುರು ಪುಂಗವರಾದ ಸ್ವಾಮೀಜಿಯವರು ಕ್ಲೇಶಾಪಹರಣಿ ಬರೆದಿದ್ದಾರೆ. ಅದ್ಭುತ, ಅದ್ಭುತ, ಪರಮಾದ್ಭುತ. ಎಲ್ಲಿ ಶ್ಲೋಕಕ್ಕೆ ಪದ ವಿಭಾಗವನ್ನು ಮಾಡ್ತೀನಿ. ದೃಕ್ ಏಕಾ ಸರ್ವಭೂತೇಷು ಭಾತಿ ದೃಶ್ಯೈಃ ಅನೇಕವತ್ 6 ಜಲಭಾಜನ ಭೇದೇನ ಮಯೂಖಸ್ಸಗ್ವಿಭೇದವತ್. 9 ಪದಗಳಿವೆ. 8 ಪದಗಳಿಂದ ಸಿದ್ಧವಾಗಿರುವ ದಿವ್ಯ ಮಂಗಳ ಶ್ಲೋಕವಿದೆ. ಗುರುಗಳು ಮಗು ದೃಕ್ಕಂತ ಯಾವ ಲಿಂಗ ಅಂತ ಕೇಳಿದ್ರು. ದೃಕ್ ದೃಶೌ ದೃಶಃ ಪುಲ್ಲಿಂಗ ಅಂದೆ ತಪ್ಪು. ಯಾಕೆ? ನೀನು ಯೋಚನೆ ಮಾಡು, ಗೊತ್ತಾಗ್ತಾ ಇಲ್ಲ. ನಿಂಗೆ ಏಕಾ ಶಬ್ದವಿದೆ. ಏಕಾ ಶಬ್ದವಿರುವುದರಿಂದ ದೃಕ್ ಶಬ್ದ ಸ್ತ್ರೀಲಿಂಗ ಏಕಾದೃಕ್. ಯದ್ಯಪಿ ಪುಲ್ಲಿಂಗದಲ್ಲೂ ಇದೆ,
ಪಶ್ಯತಿ ಇತಿ ದೃಕ್, ಪುಲ್ಲಿಂಗದಲ್ಲೂ ದೃಕ್ ಶಬ್ದ, ಸ್ತ್ರೀಲಿಂಗದಲ್ಲೂ ಸರಿಯಾಗಿದೆ ಆದರೆ ತಪ್ಪು, ಸರಿಯಾಗಿದೆ ಆದರೆ ತಪ್ಪು. ದೃಕ್ ಶಬ್ದ ಪುಲ್ಲಿಂಗದಲ್ಲೂ ಇದೆ, ಸರಿಯಾಗಿದೆ. ಇಲ್ಲಿ ಸ್ತ್ರೀಲಿಂಗ ಶಬ್ದ. ಅನ್ವಯ ಹೇಳ್ತೇನೆ ನೋಡ್ಕೊಳ್ಳಿ. ಏಕಾ ದೃಕ್ ಸರ್ವಭೂತೇಷು ದೃಶ್ಯೈಃ ಅನೇಕವತ್ ಭಾತಿ ಜಲಭಾಜನ ಭೇದೇನ ಮಯೂಖ ಸಗ್ವಿಭೇದವತ್. ಅಥವಾ ಇನ್ನೊಂತರ ಮಾಡ್ತೇನೆ ನೋಡಿ. ಜಲಭಾಜನ ಭೇದೇನ ಮಯೂಖ ಸಗ್ವಿಭೇದವತ್ ಏಕಾದೃಕ್ ಸರ್ವಭೂತೇಷು ದೃಶ್ಯೈಃ ಅನೇಕವತ್ ಭಾತಿ. ಅಬ್ಬಾ, ಈಗ ಎಲ್ಲಾ ಶಬ್ದಗಳು ಕೂಡ ತಮ್ಮ ಸ್ಥಾನದಲ್ಲಿ ಕೂತು ಪದಗಳು ಕೂತಿವೆ. ಏಕಾದೃಕ್, ದೃಕ್ ಅನ್ನುವಂತಹದ್ದು ಕ್ವಿಪ್ ಪ್ರತ್ಯಯಾಂತವಾಗಿರುವ ರೂಪ. ಜ್ಞಾಪಕ. ಪಶ್ಯತೀತಿ ದೃಕ್, ಕರೋತೀತಿ ಕೃತ್, ಸಾಧಯತೀತಿ ಶತ್, ಆಮೇಲೆ ವದತೀತಿ ವಹ. ಇದು 1 ಅಕ್ಷರದಿಂದ ಉಂಟಾಗುವಂತಹ ಸೊಗಸಾದ ಪದ. ಕೃತ್, ಕರೋತೀತಿ ಕೃತ್, ದೃಕ್ ಪಶ್ಯತೀತಿ ದೃಕ್. ದೃಕ್ ಅನ್ನುವ ಮಾತಿಗೆ ದೃಷ್ಟ ಸ್ವರೂಪನಾಗಿರುವ ಆತ್ಮ, ದೃಕ್ ಸ್ವರೂಪವಾಗಿರುವ ಚೈತನ್ಯ ಸ್ವರೂಪವಾಗಿರುವಂತಹ ತತ್ವವು ಏಕಾ ಒಂದೇ ಒಂದು. ಏಕೋ ದೇವ ಸರ್ವಭೂತೇಷು ಗೂಢ. ಬಾ, ವೇದಾಂತ ದರ್ಶನದಲ್ಲಿ ಒಬ್ಬನೇ ದೇವನು, ಒಂದೇ ತತ್ವ, ಒಂದೇ ಬ್ರಹ್ಮ ತತ್ವ. ಅವನನ್ನ ನೀವು ಈಶ್ವರಾನ್ನಿ, ಪರಮಾತ್ಮಾನ್ನಿ, ಭಗವನ್ ಏನ್ ಹೇಳಿದ್ರು ಕೂಡ ಸಾಕ್ಷಿ ಚೇತ ಕೇವಲೋ ನಿರ್ಗುಣ. ಏಕ ಒಂದೇ ಒಂದಾಗಿರುವಂತಹ ದೃಕ್ ಸ್ವರೂಪವಾಗಿರುವ ಬ್ರಹ್ಮವು ಸರ್ವಭೂತೇಷು ಭಾತಿ, ಎಲ್ಲ ಭೂತಗಳಲ್ಲೂ ಹೊಳಿತಾ ಇದೆ. ಒಂದು ಸೊಳ್ಳೆಯಿಂದ ಪ್ರಾರಂಭ ಮಾಡಿಕೊಂಡು ದೇವಾದಿ ದೇವತೆಗಳವರೆಗೆ ಎಲ್ಲ ಪ್ರಾಣಿಗಳು ಇರುವಂತಹ ಚೈತನ್ಯ ಬಂದಿ. ಅಹಂ ಸರ್ವೇಷು ಭೂತೇಷು, ಹೌದಾ? ಸಮಂ ಸರ್ವೇಷು ಭೂತೇಷು ಅಹಮಾತ್ಮ ಗುಣಾಕೇಶ ಸರ್ವಭೂತ ಎಷ್ಟು ಚೆನ್ನಾಗಿದೆ ನೋಡಿ. ಒಬ್ಬನೇ ಭಗವಂತ, ಒಂದೇ ಸಾಕ್ಷ್ಯ ತತ್ವ ಎಲ್ಲರಲ್ಲಿಯೂ ಹೊಳಿತಾ ಇದೆ. ಒಂದು ಪುಟ್ಟ ಉದಾಹರಣೆ ಕೊಡ್ತೇನೆ. ಆನೆ ತನ್ನ ಶಕ್ತಿಯಿಂದ ಮೆರೀತಾ ಇದೆ, ಕುದುರೆ ತನ್ನ ಶಕ್ತಿ ಮೆರೀತಾ ಇದೆ. ಎಲ್ಲಕ್ಕಿಂತಲೂ ಕೂಡ ಅತ್ಯಂತ ಸಣ್ಣದಾಗಿರುವಂತಹ ಒಂದು ಕ್ರಿಮಿ ಸೊಳ್ಳೆ, ಮಸ್ಕಿಟೋ, ಮಶಕ. ಅದಕ್ಕೆ ಎಷ್ಟು ಬುದ್ಧಿ ಇದೆ, ಎಷ್ಟು ಐಕ್ಯೂ ಇದೆ ನೋಡ್ಕೊಳ್ಳಿ. ಅದು ಸಣ್ಣ ಕ್ರಿಮಿ, ಅದನ್ನು ತೂಕ ಮಾಡಿದ್ರೆ 1 ಮಿಲಿಗ್ರಾಮ್ ಬರೋಲ್ಲ ಅಂತ ಕಾಣಿಸುತ್ತೆ. ಆದರೆ ಎಷ್ಟು ಮೇಲೆ ಕಾರುತ್ತೆ, ಎಲ್ಲೆಲ್ಲಿ ಹೋಗ್ತಾ ಇದೆ. ಅದರ ಮಕ್ಕಳನ್ನು ನೋಡ್ಕೋಬೇಕು, ವಂಶಾಭಿವೃದ್ಧಿ ಮಾಡಬೇಕು ಅಲ್ವೇ? ಮತ್ತು ಯಾರು ಇಲ್ಲದೆ ಇದ್ದ ಸೇರ್ಕೊಂಡು ರಕ್ತ ಇರ್ತಾ ಇದೆ. ಯಾಕೆ? ಎಂಥ ಶಕ್ತಿ ಕೊಟ್ಟಿದ್ದಾರೆ ಭಗವಂತ. ನಾವು ಅನ್ಕೊಂಡ್ಬಿಟ್ಟಿದ್ದೇವೆ ಮನುಷ್ಯನೇ ಬುದ್ಧಿವಂತ, ಕಂಪ್ಯೂಟರ್ ಕಂಡು ಹಿಡಿದಾನೆ. ಮನುಷ್ಯನ ಬುದ್ಧಿಗಿಂತ ಅದಕ್ಕೆ 1000 ಪಟ್ಟು ಬುದ್ಧಿ ಇದೆಯಂತೆ. ಮನುಷ್ಯನ ಬುದ್ಧಿ ಇದೆ. ಈ ಮನುಷ್ಯನ ಬುದ್ಧಿಗಿಂತ 10,000 ಪಟ್ಟು ಆ ಸೊಳ್ಳೆ ಬುದ್ಧಿ ಇದೆ. ಅದಕ್ಕೆಲ್ಲ ಕಾರಣ ಹೇಳಿದ್ರು. ಪುಟಾಣಿ ರೆಕ್ಕೆ ಇದೆ, ಅದಕ್ಕೆ ಕಣ್ಣಿದೆ, ಅದಕ್ಕೆ ಕಿವಿ ಇದೆ, ನಾಲಿಗೆ ಇದೆ, ಎಲ್ಲ ಯಾವುದು ಕಾಣಿಸಲ್ಲ ನಮಗೆ. ಎಲ್ಲಕ್ಕಿಂತ ಹೆಚ್ಚ ಬುದ್ಧಿ ಇದೆ ನೋಡಿ. ಯಾರಾದ್ರೂ ಬಂದ್ರೆ ಹೊಡಿಬೇಕು ಅಂತ ಕೂತ್ಕೊಂಡಿದೆ, ಕೈ ಮೇಲೆ ಸೊಳ್ಳೆ ಹೊಡೆದ್ರೆ ನನ್ನ ಕೈ ಪೆಟ್ಟಾಗುತ್ತೆ ಹೊರತು ಸೊಳ್ಳೆ ಸಿಗುವುದಿಲ್ಲ. ಇದು ಭಗವಂತನ ವಿಭೂತಿ. ಇದಕ್ಕೇನ್ ಕಾರಣ? ದೃಗೇಕ ಸರ್ವಭೂತೇಷು ಭಾತಿ. ಬಾ,
ಒಂದೇ ಒಂದು ಚೈತನ್ಯ ಎಲ್ಲ ಭೂತಗಳಲ್ಲೂ ಹೊಳಿತಾ ಇದೆ. ಇಂದ್ರನಲ್ಲಿರುವಂತಹ ಚೈತನ್ಯ ಕುಬೇರನಲ್ಲಿ, ಸೂರ್ಯನಲ್ಲಿ, ಚಂದ್ರನಲ್ಲಿ, ಮನುಷ್ಯರಲ್ಲಿ, ರಾಕ್ಷಸರಲ್ಲಿ, ಪಶು ಪಕ್ಷಿಗಳಲ್ಲಿ, ಕ್ರಿಮಿಕೀಟಗಳ ಸೊಳ್ಳೆಯಲ್ಲಿ, ಎಲ್ಲರಲ್ಲೂ ಇರುವಂತಹ ಚೈತನ್ಯ ಒಂದೇ ಒಂದು. ಜ್ಞಾಪಕ ಇಟ್ಬೇಕು. ಆನೆಯಲ್ಲಿ ಚೈತನ್ಯ ಜಾಸ್ತಿ ಇಲ್ಲ, ಸೊಳ್ಳೆಯಲ್ಲಿ ಕಮ್ಮಿ ಇಲ್ಲ. ಇದು ಬಾಯ್ ಹೇಗೆ ಹೊಳಿತಾ ಇದೆ? ದೃಶ್ಯೈಹಿ, ದೃಶ್ಯ ಅಂದ್ರೆ ಅಂತಃಕರಣ. ಅಂತಃಕರಣ ಎನ್ನುವಂತ ಭಿನ್ನ ಭಿನ್ನ ಉಪಾಧಿಗಳಿಂದ ಒಂದೇ ಚೈತನ್ಯ ಅನೇಕವತೆ, ಅನೇಕವಾಗಿರುವಂತೆ ಭಾತಿ ತೋರ್ತಾ ಇದೆ. ತಿಳ್ಕೋಬೇಕು. ಮನುಷ್ಯ ನಾನೇ ಬುದ್ಧಿವಂತ, ಹಂದಿ ಉಪಯೋಗವಿಲ್ಲ, ನಾನೇ ಬುದ್ಧಿವಂತ, ಇಲಿ ಉಪಯೋಗವಿಲ್ಲ, ನಾನೇ ಬುದ್ಧಿವಂತ, ಸೊಳ್ಳೆ ಉಪಯೋಗವಿಲ್ಲ ಅಂತ ತಿಳ್ಕೊಂಡಿದ್ದಾನೆ. ಇವನ್ ದಡ್ಡ. ಒಂದು ತಮಾಷೆ ಹೇಳ್ತೀನಿ ಕೇಳಿ. ಸೊಳ್ಳೆಯಿಂದ ಕಲಿಯಬೇಕಾದ ಪಾಠ ತುಂಬಾ ಇದೆ ನೋಡಿ. ಸೊಳ್ಳೆ ಇನ್ಸಿಗ್ನಿಫಿಕೆಂಟ್ ಇನ್ಸೆಕ್ಟ್, ಹೌದಾ? ಯಾರು ಬೆಲೆ ಕೊಡಲ್ಲ. ಸೊಳ್ಳೆ ಬಂದಿದೆ ಅಂದ್ರೆ ಹೋಗ್ಲಿ ಬಿಡು ಅಂತಾರೆ. ಆ ಸೊಳ್ಳೆ ಎಷ್ಟು ಶಕ್ತಿ ಇದೆ ಅಂದ್ರೆ ಮನುಷ್ಯರಿಗೆ ರೋಗಗಳನ್ನ ತಂದೊಡ್ಡಿ ಮನುಷ್ಯರ ಜೀವವನ್ನ ತೆಗೆದುಕೊಳ್ಳುವಂತಹ ಶಕ್ತಿ ಇದೆ. ನಿಮಗೆಲ್ಲ ಗೊತ್ತಿದೆ. ಆ ಸೊಳ್ಳೆಯನ್ನ ಪರಿಹಾರ ಮಾಡುವುದಕ್ಕಾಗಿ ಸೊಳ್ಳೆಯನ್ನ ಸಾಯಿಸಕ್ಕಿರ್ಬೋದು, ಸೊಳ್ಳೆಯನ್ನ ದೂರ ಮಾಡಕ್ಕಿರ್ಬೋದು, ಸೊಳ್ಳೆ ಬರದಂತೆ ಮಾಡ್ಕೊಳ್ಳಿಕ್ಕಿರ್ಬೋದು. ಅದಕ್ಕಾಗಿ ಇಡೀ ಪ್ರಪಂಚದಲ್ಲಿ ಎಷ್ಟು ಫ್ಯಾಕ್ಟ್ರಿಗಳಿವೆ. ಯಾವುದಕ್ಕೆ? ಸೊಳ್ಳೆ ಪರಿಹಾರಕ್ಕೆ ಫ್ಯಾಕ್ಟ್ರಿ ಇದೆಯಾ ಸ್ವಾಮಿ? ಹೌದು, ನಾ ಇದೇಂತ ಅನ್ಕೊಂಡಿದ್ದೇನೆ. ಈ ಸೊಳ್ಳೆ ಬ್ಯಾಟ್ ಇದೆ, ಆ ಬ್ಯಾಟ್ ತಯಾರು ಮಾಡುವಂತ ಫ್ಯಾಕ್ಟ್ರಿ ಒಂದು ದಿವಸಕ್ಕೆ 1 ಲಕ್ಷ ಬ್ಯಾಟ್ ತಯಾರು ಮಾಡ್ತಾರೆ ಅಂತ ಇಟ್ಕೊಳ್ಳಿ. 1 ಲಕ್ಷ ತಯಾರು ಮಾಡ್ಬೇಕಾದ್ರೆ ಎಷ್ಟು ಜನ ಕೆಲಸ ಮಾಡ್ಬೇಕು? ಅವರಿಗೆಲ್ಲ ಸಂಬಳ, ಆ ಬಿಲ್ಡಿಂಗ್ ಬಾಡಿಗೆ, ಅದಕ್ಕೊಬ್ಬ ಮ್ಯಾನೇಜರು ಆ ಫ್ಯಾಕ್ಟ್ರಿಗೆ, ಅದಕ್ಕೊಬ್ಬ MD, ಅದಕ್ಕೊಬ್ಬ CEO. ಹೌದಾ? ಒಂದಾಯ್ತು. ಇನ್ನು ಕಾಯಿಲ್ ಅಂತ ಬರುತ್ತಂತೆ, ಮಸ್ಕಿಟೋ ಕಾಯಿಲ್, ಅದನ್ನ ತಯಾರು ಮಾಡುವಂತ ಫ್ಯಾಕ್ಟ್ರಿ ಬೇರೆ. ಇನ್ನೇನ್ ಬರುತ್ತೆ ಗೊತ್ತಿಲ್ಲ. ಇನ್ನು ಕೆಲವು ಕ್ರೀಮ್ ಬರುತ್ತಂತೆ, ಮಸ್ಕಿಟೋ ಕ್ರೀಮ್, ಅದನ್ನ ತಯಾರು ಮಾಡುವಂತಹದ್ದು. ಇನ್ನೊಂದು ಗುಡ್ ನೈಟ್ ಅಂಡ್ ಫ್ಯಾಕ್ಟ್ರಿ. ಏನ್ ಸ್ವಾಮಿ, ನನ್ನ ಅಂದಾಜ ಸೊಳ್ಳೆಯ ಪರಿಹಾರಕ್ಕಾಗಿ, ಸೊಳ್ಳೆಯನ್ನ ನಾಶ ಮಾಡುವುದಕ್ಕಾಗಿ ಇಡೀ ಪ್ರಪಂಚದಲ್ಲಿ ಸುಮಾರು 10 ಲಕ್ಷ ಜನ ಕೆಲಸ ಮಾಡ್ತಾರೆ. 10 ಲಕ್ಷ ಜನ ಕೆಲಸದವರಿಗೆ. ಅನಂತರ ಅದನ್ನೆಲ್ಲೋ ತರಬೇಕು, ಮಾರ್ಕೆಟಿಂಗ್, ಅದಕ್ಕೆ ಮನುಷ್ಯ. ಆ ಸೊಳ್ಳೆಯಿಂದ ಸುಮಾರು 1 ಕೋಟಿ ಜನ ಜೀವನ ಮಾಡ್ತಾ ಇದ್ದಾರೆ. ನೋಡಿದ್ರ? ಸೊಳ್ಳೆ ಹೇಳುತ್ತೆ, ಏ ಮನುಷ್ಯ, ನೀ ಜಂಬದ ಕೋಳಿ, ನನ್ನ ಮುಂದೆ ನೀನೇನು ಇಲ್ಲ. ನೋಡು, ನನ್ನೊಬ್ಬನಿಂದ 1 ಕೋಟಿ ಜನ ಜೀವನ ಮಾಡ್ತಾ ಇದ್ದಾರೆ. ನಿನ್ನಿಂದ ಗಂಡ, ಹೆಂಡತಿ ಮಕ್ಕಳಷ್ಟೇ ಜಂಬ ಹೊಡಿಗೆ. ಇಷ್ಟಾದರೂ ಕೂಡ ಸೊಳ್ಳೆಯನ್ನು ಪರಿಹಾರ ಮಾಡುವುದಕ್ಕೆ ಸಾಧ್ಯವಾಗಿಲ್ಲ. ಅಂದ ಮೇಲೆ ಆ ಸೊಳ್ಳೆಗೆ ಎಂಥ ಚೈತನ್ಯವಿರಬೇಕು. ಅವನೇ ಆತ್ಮ. ದೃಗೇಕ ಸರ್ವಭೂತೇಷು ಭಾತಿ. ಒಂದೇ ಒಂದಾಗಿರುವ, ಅದ್ವಿತೀಯವಾಗಿರುವ, ಚಿನ್ಮಾತ್ರ ಸ್ವರೂಪವಾಗಿರುವ ಆತ್ಮನೇ ಎಲ್ಲಾ ಪ್ರಾಣಿಗಳಲ್ಲಿಯೂ, ಎಲ್ಲಾ ಕ್ರಿಮಿಕೀಟಗಳಲ್ಲಿಯೂ ಕೂಡ ಭಾತಿ ಹೊಳಿದೆ. ಒಂದು ಎಲೆ, ಬಾಳೆ ಎಲೆ ಶ್ರೀರಾಮಚಂದ್ರ, ಹಳ್ಳಿ ಎಲೆ, ಆಲದ ಎಲೆ, ಸೊಪ್ಪು, ಎಷ್ಟು ಚೈತನ್ಯ ಇದೆ. ಆ ಸೊಪ್ಪು ತುಂಬಾ ಹಸರಾಗಿರುತ್ತೆ. ಕಿತ್ತು ಮಂದಿ ಇಟ್ಬಿಟ್ರೆ ಫ್ರಿಜ್ಜಲ್ಲಿ ಹೋಗ್ಬಿಡುತ್ತೆ. ಪ್ರಪಂಚದಲ್ಲಿರುವ ಪ್ರತಿಯೊಂದು ವಸ್ತುವಿನಲ್ಲೂ ಇದೆ. ಹೇಗಿದೆ? ಅನೇಕವತೆ. ಜಿರ್ಲೆ ಒಂತರಹ, ಸೊಳ್ಳೆ ಒಂತರಹ, ಆನೆ ಒಂತರಹ, ನಾಯಿ ಒಂತರಹ, ರಾಮ 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 ಅನೇಕವಾಗಿರುವಂತೆ ತೋರ್ತಾ ಇದೆ. ಯಾಕೆ? ದೃಶ್ಯೈಹಿ, ದೃಶ್ಯವಾದ ಅಂತಃಕರಣ. ಅಂತಃಕರಣ ಎನ್ನುವಂತ ಉಪಾಧಿಯಿಂದ ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿ ಎನ್ನುವಂತ ಭಿನ್ನ ಭಿನ್ನ ಉಪಾಧಿಗಳಿಂದ ಏಕಾದೃಕ ಒಂದೇ ಒಂದು ಚೈತನ್ಯ ತತ್ವ ಆತ್ಮನು
ಸರ್ವಭೂತೇಶು ಭಾತಿ. ಎಷ್ಟು ಎಲ್ಲ ಭೂತಗಳನ್ನು ತೋರ್ತಾ ಇದ್ದಾರೆ. ಇದು ಯಾರಿಗೂ ಅರ್ಥವಾಗಲಿಲ್ಲ, ಮೀಮಾಂಸಕರಿಗೂ ಅರ್ಥವಾಗಲಿಲ್ಲ, ತಾರ್ಕಿಕರಿಗೂ ಅರ್ಥವಾಗಲಿಲ್ಲ, ಸಾಂಖ್ಯರಿಗೂ ದಡ್ರು. ವೇದಾಂತಗಳ ದೃಷ್ಟಿಯಿಂದ ಎಲ್ಲ ವಿಚಾರ ಮಾಡುವಂತಹ ವಿಮರ್ಶಕರು ದಡ್ಡರು. ಯಾಕೆ ಅಂದ್ರೆ ಅನಾತ್ಮವಾಗಿರುವಂತ ಪಂಚಭೂತಗಳ ವಿಮರ್ಶೆ ಮಾಡ್ತಾರೆಯೇ ಹೊರತು ಆ ಪಂಚಭೂತಗಳಿಗೆ ಶಕ್ತಿ ಕೊಡುತ್ತಿರುವ, ಪಂಚಭೂತಗಳ ಸತ್ವವಾಗಿರುವ ಆತ್ಮನನ್ನ ಯಾರು ವಿಚಾರ ಮಾಡಿಲ್ಲ. ಒಂದ್ ಸಣ್ಣ ಉದಾಹರಣೆ ಕೊಡ್ತೇನೆ ನೋಡಿ. ಒಂದು ಕಂಟೆಂಟ್, ಮತ್ತೊಂದು ಕಂಟೈನರ್. ಯಾವುದು ಮುಖ್ಯ? ಕಂಟೆಂಟ್ಸ್ ಮುಖ್ಯ. ಇವತ್ತಿನ ಕಾಲದಲ್ಲಿ ಏನಾಗಿದೆ, ಕಂಟೆಂಟ್ಸ್ಗಿಂತ ಕಂಟೈನರೇ ಕಾಸ್ಟ್ಲಿ. ಪುಟ್ಟ ಉದಾಹರಣೆ, ನಂಗೆ ಸರಿಯಾಗಿ ಗೊತ್ತಿಲ್ಲ, ಕ್ಷಮಿಸ್ಬೇಕು. ಈ ಕೆಲವು ಪಾಂಡ್ಸ್ ಅಂಡ್ ಪೌಡರ್ ಬರುತ್ತೆ, ಪಾಂಡ್ಸ್ PONDS ಇತ್ಯಾದಿ ಕಾಸ್ಮೆಟಿಕ್ಸ್. ಒಳಗಡೆಯಲ್ಲಿ ಸ್ವಲ್ಪ ಇರುತ್ತೆ ಪೌಡ್ರು, ಡಬ್ಬ ಆಗಿರುತ್ತೆ. ಆ ಡಬ್ಬಕ್ಕೆ 50 ರೂಪಾಯಿ, ಪೌಡ್ರಿಗೆ 50 ರೂಪಾಯಿ, 100 ರೂಪಾಯಿ ಆಗುತ್ತೆ. ಇನ್ ಕೆಲವು ಕಡೆಗಳಲ್ಲಿ ಆ ಡಬ್ಬವೇ ಜೊತೆಯಾಗಿರುತ್ತೆ. ಕಂಟೈನರ್ಸ್ ಆರ್ ಕಾಸ್ಟ್ಲಿಯರ್ ದ್ಯಾನ್ ದ ಕಂಟೆಂಟ್ಸ್. ಎಂದ ಅನ್ಯಾಯವಿದು. ಹಾಗೇನಾಗಿದೆ, ಈ ದೇಹೇಂದ್ರಿಯಾದಿಗಳೆಲ್ಲವೂ ಕೂಡ ಕಂಟೈನರ್ಸ್. ಅದು ಆತ್ಮನೇ ಕಂಟೆಂಟ್. ಆತ್ಮನನ್ನ ಮರೆತು ಬಿಟ್ಟು ಅಜ್ಞಾನಿಗಳು ಅನಾತ್ಮ ವಸ್ತುಗಳನ್ನೇ ವಿಚಾರ ಮಾಡ್ತಾ ಇದ್ದಾರೆ. ಅನಾತ್ಮ ವಸ್ತುಗಳಿಗೆ ಬೆಲೆಯೇ ಇಲ್ಲ, ಜೊಳ್ಳು. ಈ ಅನಾತ್ಮ ವಸ್ತುಗಳಿಗೆ ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿ, ಅಂತಃಕರಣ, ಅಹಂಕಾರ ಇವುಗಳಿಗೆ ಸತ್ವ ಬಂದದ್ದು, ಇರುವಿಕೆ ಬಂದದ್ದು ಆತ್ಮನಿಂದ. ಅಯ್ಯೋ ಏನು ಅನ್ಯಾಯ. ದೃಗೇಕ ದೃಶ್ಯೈ ಅನೇಕವತೆ ಸರ್ವಭೂತೇಷು ಭಾತಿ. ಅರ್ಥ ಆಯ್ತು. ಒಂದ್ ಒಳ್ಳೆ ಉದಾಹರಣೆ ಕೊಡ್ತಾರೆ. ಮಯೂಖ ಸದ್ವಿಭೇದವತೆ. ಇದನ್ನ 2 ತರಹ ಪದ ವಿಭಾಗ, 2 ತರಹ ಶಬ್ದ ಛೇದ ಮಾಡಬಹುದು. ಮಯೂಖ ಸೃಕ್ ವಿಭೇದವತ್ ಅಂತಲೂ ಮಾಡಬಹುದು, ಮಯೂಖ ಸೃಗ್ವಿ ಭೇದವತ್ತು ಅಂತಲೂ ಮಾಡಬಹುದು. ಏನಾಗಂದ್ರೆ ಮಯೂಖ ಅಂದ್ರೇನು? ಕಿರಣಗಳು. ಮಯೂಖೈ ಅಥವಾ ಮಯೂಖಾಃ ಸೃಕ್ ಯಸ್ಯ ಸಹ ಮಯೂಖ ಸೃಕ್. ಮಯೂಖ ಅಂದ್ರೆ ಕಿರಣ. ಮಯೂಖಾಃ ಮಯೂಖ ಮಯೂಖೌ ಮಯೂಖ. ಮಯೂಖಾಃ ಕಿರಣಗಳು ಯಾವನಿಗೆ ಸೃಕ್ ಮಾಲೆಯಾಗಿವೆಯೋ. ಸೂರ್ಯನ ಸುತ್ತಲೂ ಕೂಡ ಕಿರಣ, ಕೋಟಿ ಕೋಟಿ ಕಿರಣಗಳೆಂಬ ಹೂವುಗಳಿಂದ ಮಾಲೆಯನ್ನುಳ್ಳವನಾಗಿದ್ದಾನೆ ಸೂರ್ಯ. ಮಯೂಖ ಸೃಕ್. ಇನ್ನೊಂದು ಮಯೂಖ ಸೃಕ್ ಯಸ್ಯ ಸಹ ಮಯೂಖ ಸೃಗ್ವಿ. ಸೂರ್ಯ, ಸೂರ್ಯನಿಗೆ ಹೆಸರು ಮಯೂಖ ಸೃಕ್. ಇದನ್ನು ಪಾಠ ಮಾಡುವಾಗ ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಸ್ವಾಮಿಗಳವರು ಮಾತು ಹೇಳಿದ್ರು. ನೋಡಪ್ಪ, ಸೂರ್ಯವತ್ತು ಅಂತ ಹೇಳ್ಬೋದಾಗಿತ್ತು. ಸೂರ್ಯ ಅಂದ್ರೆ ಕಾಮನ ಆಯ್ತು, ಸೂರ್ಯನಂತೆ ಅಲ್ಲ. ಮಯೂಖ ಸಗ್ವತೆ, ಮಯೂಖ ಸಗ್ವಿವತೆ. ಕಿರಣಗಳನ್ನ ಉಳ್ಳವನಾಗಿ ಕಿರಣಗಳನ್ನ ಹಾರ ಹಾಕಿಕೊಂಡಿರುವಂತಹ ಸೂರ್ಯನಂತೆ ಅಂತ ಹೇಳಿದಾಗ ಮಯೂಖ ಎಷ್ಟಿದೆ? ಕೋಟಿ ಕೋಟಿ ಇದೆ. ಸೂರ್ಯ ಎಷ್ಟು? ಒಬ್ಬನೇ. ಇದನ್ನು ಹೇಳುವುದಕ್ಕಾಗಿ ಸೂರ್ಯನ ಸ್ಥಾನದಲ್ಲಿ ಚೈತನ್ಯ ಸ್ವರೂಪನಾಗಿರುವ ಆತ್ಮ, ಮಯೂಖಗಳ ಸ್ಥಾನದಲ್ಲಿ ಭಿನ್ನ ಭಿನ್ನವಾಗಿರುವ ಅನಂತಾನಂತ ವಿಭಿನ್ನವಾಗಿರುವಂತ ಉಪಾಧಿಗಳು. ಹೇಗೆ ಒಬ್ಬನೇ ಸೂರ್ಯನು? ಬಹಳ ಆಶ್ಚರ್ಯ. ಎಷ್ಟು ಜನ ಸೂರ್ಯ ಇದ್ದಾರೆ? ಒಬ್ಬನೇ ಸೂರ್ಯನಲ್ವೇ? ಸೂರ್ಯೋ ಯಥಾ ಸರ್ವಲೋಕಸ್ಯ ಚಕ್ಷುಃ ನ ಲಿಪ್ಯತೆ ಚಾಕ್ಷುಷೈರ್ಭಾಷ್ಯ ದೋಷೈಃ ಏಕಸ್ತಥಾ ಸರ್ವಭೂತಾಂತರಾತ್ಮ ನ ಲಿಪ್ಯತೆ ಲೋಕ ದುಃಖೇನ ಭಾಷ್ಯ. ಅದ್ಭುತವಾದ ಒಬ್ಬನೇ ಸೂರ್ಯ, ಆದರೆ ಅವನಿಗೆ ಅಂಶಗಳು, ಕಿರಣಗಳು ಕೋಟಿ ಕೋಟಿ. ಅನೇಕ ಕಿರಣಗಳಿಂದ ಕೂಡಿರುವಂತಹ ಒಬ್ಬನೇ ಸೂರ್ಯನು
ಜಲಭಾಜನ ಭೇದೇನ, ಜಲ ಭಾಜನ ಭೇದೇನ, ನೀರಿನ ಪಾತ್ರೆಗಳ ಭೇದದಿಂದ. 1,000 ಪಾತ್ರೆ ಇದೆ, 1000 ತಟ್ಟೆ, 1,000 ತಟ್ಟೆಗಳ ನೀರಿದೆ. ಸೂರ್ಯನನ್ನ ನೋಡಿದಾಗ 1,000 ತಟ್ಟೆಗಳನ್ನು ಕಾಣಿಸ್ತಾ ಇದ್ದಾನೆ. ಹಾಗಾದ್ರೆ ಸೂರ್ಯ 1,000 ಇದಾನ? ಒಬ್ಬನೇ ಸೂರ್ಯ 1,000 ತಟ್ಟೆಗಳಲ್ಲಿ ನೀರಿಟ್ಟಾಗ 1,000 ತರ ತೋರ್ತಾ ಇದ್ದಾನಲ್ವೇ? ಒಳ್ಳೆ ಉದಾಹರಣೆ. ಅದೇ ರೀತಿಯಲ್ಲಿ ಆತ್ಮನು ಒಬ್ಬನೇ, ಆತ್ಮನಲ್ಲಿ ಯಾವ ಯಾವ ಭೇದವೂ ಇಲ್ಲ. ಈ ಆತ್ಮನು ಉಪಾಧಿಗಳೆಂಬ ಭೇದದಿಂದ ಭಿನ್ನ ಭಿನ್ನನಾಗಿರುವಂತೆ ತೋರ್ತಾ ಇದ್ದಾನೆ. ಎಲೆ ಪೂರ್ವ ಮೀಮಾಂಸಕನೇ, ಹೀಗಾಗಿ ಆತ್ಮನು ಏಕಏವ, ಆತ್ಮನು ಚೈತನ್ಯ ಸ್ವರೂಪನಾಗಿ ದೃಕ್ ಸ್ವರೂಪನಾಗಿದ್ದಾನೆ. ಅಹಂಕಾರವೂ ಕೂಡ ಆತ್ಮನಲ್ಲಿ ಕಲ್ಪಿತವಾಗಿ ತೋರುತ್ತಿರುವಂತ ಜೊಳ್ಳು ಅಂದ್ಬಿಟ್ರು. ಈ ಶ್ಲೋಕಕ್ಕೆ ಭಗವಾನ್ ಸ್ವನೇಶ್ವರಾಚಾರ್ಯರವರು ಒಂದು ಪೀಠಿಕಾ ಬರೆದಿದ್ದಾರೆ, ಓದ್ತೇನೆ. ತತಯೇವ ಇಯಂ ಅಭಿನ್ನಸ್ಯ ಆತ್ಮನಃ ಭೇದ ಬುದ್ಧಿ. ತತಯೇವ ಅದರಿಂದಲೇ, ಉಪಾಧಿಗಳಿಂದಲೇ, ಏಕಸ್ಯ ಆತ್ಮನಃ ಅದ್ವಿತೀಯನಾದಂತ ಆತ್ಮನಲ್ಲಿ ಇಯಂ ಭೇದ ಬುದ್ಧಿ, ಅವನ್ ಬೇರೆ ಇವನ್ ಬೇರೆ. ನಮ್ಗೆ 1,000 ಕೋಟಿ ಮನುಷ್ಯರು ಅಂತ ಹೇಳ್ತಾರೆ, ಒಬ್ಬನೇ ಭಗವಂತ, ಒಬ್ಬನೇ ಆತ್ಮ 1,000 ಕೋಟಿ ದೇಹೇಂದ್ರಿಯ ಉಪಾಧಿಗಳು ತೋರ್ತಾ ಇದ್ದಾನೆ. ಇಷ್ಟು ಅರ್ಥವಾಗ್ಬಿಟ್ರೆ ಇದೇ ವೇದ. ಅವನಿಗೆ ಅವಿದ್ಯಾಗ್ರಂಥಿ ಭೇದವಾಗಿ. ಇದು ನನ್ನ ಮಾತಾಯ್ತು. ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ಕ್ಲೇಶಾಪಹರಣದ್ದು ಓದ್ತೇನೆ ನೋಡಿ. 190ನೇ ಪುಟ ಪುಸ್ತಕ ಇದ್ದು ನೋಡ್ಕೊಳ್ಳಿ, ತುಂಬಾ ಜ್ವರ ಇದೆ. ಶ್ರೀರಾಮ್. ಆತ್ಮಭೇದ ಬುದ್ಧಿರಪಿ ಅವಿದ್ಯಾ ವಿಜೃಂಭಿತ ಏವ. ಆತ್ಮಭೇದ ಬುದ್ಧಿ, ಆತ್ಮನಲ್ಲಿ ಭೇದ ಬುದ್ಧಿ ಇದೆ. ನಿನ್ನಾತ್ಮ, ನನ್ನಾತ್ಮ, ಅವನ ಆತ್ಮ ಅಂತ ಭೇದ ಬುದ್ಧಿಯೂ ಕೂಡ ಅವಿದ್ಯಾ ವಿಜೃಂಭಿತ ಏವ, ಅವಿದ್ಯೆಯಿಂದಲೇ ಮೆರೀತಾ ಇದೆ. ಅದ್ವೈತ ವೇದಾಂತ ದರ್ಶನದಲ್ಲಿ ಅವಿದ್ಯಾ ಬಹಳ ಮುಖ್ಯವಾದ ತತ್ವ. ಇಲ್ಲದ ಅವಿದ್ಯೆಯು ಇಷ್ಟೊಂದೆಲ್ಲ ಅನಾಹುತ ಮಾಡ್ತಾ ಇದೆ. ಇಲ್ಲದ ಅವಿದ್ಯೆ ಇದು ಎಲ್ಲರ ಬಾಧಿಪುದು. ತೈತ್ತಿರೀಯ ಉಪನಿಷತ್ತಿನಲ್ಲಿ ತತ್ಸೃಷ್ಟ್ವಾ ತದೇವಾನ ಪ್ರಾವಿಶತ್ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಯೋ ವೇದ ನಿಹಿತಂ ಗುಹಾಯಾಂ ಪರಮೇ ವ್ಯೋಮನ್ ಎಂಬ ಮಂತ್ರವಿದೆ. ಅವಿದ್ಯೆಯು ಅವಿಚಾರಿತ ಸಿದ್ಧ. ಅವಿದ್ಯೆ ಬಾಧವಾಗಲು ಬ್ರಹ್ಮವಿದ್ಯೆ ಅಂದರೆ ಆತ್ಮವಿದ್ಯೆಯೇ ಬೇಕು. ಬ್ರಹ್ಮಕ್ಕೆ ವೇದಾಂತದಲ್ಲಿ ಕಾರ್ಯಕಾರಣ ಭಾವ ವಿವರಿಸುತ್ತಾ ಕೊನೆಗೆ ಅಭಿನ್ನ ನಿಮಿತ್ತೋಪಾದಾನ ಮಾಯಾ ಸತ್ಕಾರ್ಯವಾದವನ್ನು ಹೇಳಿದೆ. ಅಂದರೆ ವಿಜ್ಞಾನಿ ಸೈನ್ಸ್ ಆಗುವುದಿಲ್ಲ, ಕುಂಬಾರ ಮಡಕೆಯಾಗುವುದಿಲ್ಲ. ಆದರೆ ಆತ್ಮನು ಬ್ರಹ್ಮವೇ ಆಗಿಯೇ ಇರುವುದರಿಂದ ತಿಳಿದ ಮೇಲೆ ಬ್ರಹ್ಮವಾಗುವುದಿಲ್ಲ. ಬ್ರಹ್ಮವು ಉಪಾದಾನ ಕಾರಣವೂ ಹೌದು, ನಿಮಿತ್ತ ಕಾರಣವೂ ಹೌದು. ನನ್ನ ಕನಸಿನಲ್ಲಿ ನಾನೇ ಎಲ್ಲವೂ ಆಗಿ ನನ್ನಲ್ಲೇ ಲಯವಾಗುತ್ತಿಲ್ಲವೇ? ಈ ಅವಿದ್ಯೆ ಎಲ್ಲಿದೆ? ಇಲ್ಲದ ಅವಿದ್ಯೆ ಇದು. ಇಲ್ಲದ ವಿದ್ಯೆಯಿದೋ ಜಗದೊಳು ಎಲ್ಲರ ಬಾಧಿಪುದೋ. ಇಲ್ಲದ ವಿದ್ಯೆಯಿದೋ ಜಗದೊಳು ಎಲ್ಲರ ಬಾಧಿಪುದೋ.
ಇಲ್ಲದ ಅವಿದ್ಯೆಯ ಉಳ್ಳುದ ಮಾಡುತ್ತ ಬೆಲ್ಲವ ಕಹಿ ಎಂದೊಲ್ಲದೆ ಕೊರಗುವ ಇಲ್ಲದ ಅವಿದ್ಯೆಯ ಉಳ್ಳುದ ಮಾಡುತ್ತ ಬೆಲ್ಲವ ಕಹಿ ಎಂದೊಲ್ಲದೆ ಕೊರಗುವರಿಲ್ಲದ ಜಗದೋಳಿಲ್ಲದ ವಿದ್ಯೆಯಿದೋ ಜಗದೋಳು ಎಲ್ಲರ ಬಾಧಿಪುದು ಎಲ್ಲರ ಬಾಧಿಪುದು ಕನಸಿದೆಚ್ಚರೆಂಬ ಭೇದವನೇ ತನಗಿದಿರೊಳು ಕಾಂಬ ಕನಸಿದೆಚ್ಚರೆಂಬ ಭೇದವನೇ ತನಗಿದಿರೊಳು ಕಾಂಬ ಇನಿ ಸತಿಶಯವಿರದ ಅನುಪಾಧಿಕದ ಅರಿವಿನಲ್ಲಿರುವೆನಗೆ ಘನತರತಮರೆಂಬಿಲ್ಲದ ಇನಿ ಸತಿಶಯವಿರದ ಅನುಪಾಧಿಕದ ಅರಿವಿನಲ್ಲಿರುವೆನಗೆ ಘನತರತಮರೆಂಬಿಲ್ಲದ ಎಲ್ಲೋ ಇಲ್ಲದ ವಿದ್ಯೆಯಿದೋ ಜಗದೋಳು ಎಲ್ಲರ ಬಾಧಿಪುದೋ ಎಲ್ಲರ ಬಾಧಿಪುದೋ ಎಲ್ಲೆಲ್ಲಿಯೂ ಮೀರದೋ ಮರಹೋ ತನ್ನಲ್ಲಿ ತೋರ್ಪುದರಿದೋ ಎಲ್ಲೆಲ್ಲಿಯೂ ಮೀರದೋ ಮರಹೋ ತನ್ನಲ್ಲಿ ತೋರ್ಪುದರಿದೋ ಬಲ್ಲರ ಬಲ್ಲಹ ತಾನ ಹೆದಿಟದಿಂ ಎಲ್ಲ ಕಡೆಯೋಳು ಹೊಲ್ಲೆಹವೇನಿಹುದಿಲ್ಲದ ಬಲ್ಲರ ಬಲ್ಲಹ ತಾನ ಹೆದಿಟದಿಂ ಎಲ್ಲ ಕಡೆಯೋಳು ಹೊಲ್ಲೆಹವೇನಿಹುದಿಲ್ಲದ ಎಲ್ಲೋ ಇಲ್ಲದ ವಿದ್ಯೆಯಿದೋ ಜಗದೋಳು ಎಲ್ಲರ ಬಾಧಿಪುದೋ ಎಲ್ಲರ ಬಾಧಿಪುದೋ ನೋಡುವ ನಾನಲ್ಲ ನನ್ನುಳಿದಿಹ ನೋಡುವ ಪೆರನಿಲ್ಲ ನೋಡುವ ನಾನಲ್ಲ ನನ್ನುಳಿದಿಹ ನೋಡುವ ಪೆರನಿಲ್ಲ ನೋಡದ ಮೊಲಕಿಹ ಕೋಡಿದು ಶಂಕರ ನಾಡಿದ ಗಾಢೋಕ್ತಿಯು ಸಟೆಯಲ್ಲ ನೋಡದ ಮೊಲಕಿಹ ಕೋಡಿದು ಶಂಕರ ನಾಡಿದ ಗಾಢೋಕ್ತಿಯು ಸಟೆಯಲ್ಲ ಇಲ್ಲದ ಜಗದೊಳಿಲ್ಲದ ಎಲ್ಲೋ ಇಲ್ಲದ ವಿದ್ಯೆಯಿದೋ ಜಗದೋಳು ಎಲ್ಲರ ಬಾಧಿಪುದೋ ಎಲ್ಲರ ಬಾಧಿಪುದೋ ಎಲ್ಲರ ಬಾಧಿಪುದೋ ಇಲ್ಲದ ವಿದ್ಯೆಯನ್ನೇ ಭಾಷ್ಯಕಾರ ಶಂಕರರು
ಅಧ್ಯಾಸ ಅಂತ ಕಾಯಿನ್ ಮಾಡಿದ್ದಾರೆ. ಅಧ್ಯಾಸ ಭಾಷ್ಯವನ್ನ ಪಾಠ ಮಾಡುವಾಗ ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಒಂದು ಮಾತು ಹೇಳಿದರು. ಅಧ್ಯಾಸ ಎನ್ನುವ ಶಬ್ದವನ್ನ ಭಗವತ್ಪಾದ ಶಂಕರಾಚಾರ್ಯರೇ ಹೊಸದಾಗಿ ಕಂಡು ಹಿಡಿದಿದ್ದಾರೆ. ಅದು ಉಪನಿಷತ್ತುಗಳಲ್ಲೂ ಇಲ್ಲ, ಭಗವದ್ಗೀತೆಯಲ್ಲಿಯೂ ಇಲ್ಲ, ಬ್ರಹ್ಮ ಸೂತ್ರಗಳಲ್ಲಿಯೂ ಇಲ್ಲ. ಹಿಂದ್ಯಾರು ಹೇಳಿದೆ. ಅಧ್ಯಾಸ ಆಹಾ ಕೋಯಂ ಅಧ್ಯಾಸೋ ನಾಮ ತಮೇತಂ ಅವಿದ್ಯಾಖ್ಯಂ ಆತ್ಮಾನಾತ್ಮನೋ ಇತರೇತರಾಧ್ಯಾಸಂ ಪುರಸ್ಕೃತ್ಯ ಸರ್ವೇ ಪ್ರಮಾಣ ಪ್ರಮೇಯ ವ್ಯವಹಾರ ಪ್ರವೃತ್ತ ಏವಮಯಮನಾಜರಂತಹ ನೈಸರ್ಗಿಕೋಧ್ಯಾಸ. ಅಧ್ಯಾಸ ಭಾಷ್ಯದಲ್ಲಿ ಅಧ್ಯಾಸ ಅಧ್ಯಾಸ ಎನ್ನುವ ಪದಗಳನ್ನ ಅನೇಕ ಸಲ ಬಳಸಿದ್ದಾರೆ. ಆದ್ದರಿಂದಲೇ ಆ ಭಾಷ್ಯಕ್ಕೆ ಹೆಸರಾಯಿತು ಅಧ್ಯಾಸ ಭಾಷ್ಯ. ಅದನ್ಯಾರೂ ಕೂಡ ಅವಿದ್ಯಾ ಭಾಷ್ಯ ಅಂತ ಕರೆಯುವುದಿಲ್ಲ. ಅಧ್ಯಾಸ ಭಾಷ್ಯದಲ್ಲಿ ಭಗವತ್ಪಾದ ಶಂಕರಾಚಾರ್ಯರವರು ಅದ್ವೈತ ವೇದಾಂತದ ಬಂಡವಾಳ ತೋರಿಸಿದ್ದಾರೆ. ಇಂಥ ಅಧ್ಯಾಸವನ್ನ ಬಾಧ ಮಾಡಿಕೊಳ್ಳಬೇಕಾದರೆ ಆತ್ಮೈಕತ್ವ ವಿದ್ಯೆಯೇ ಬೇಕು. ಆತ್ಮೈಕತ್ವ ವಿದ್ಯಾ, ಬ್ರಹ್ಮಾತ್ಮೈಕತ್ವ ವಿದ್ಯಾ, ಆತ್ಮವಿದ್ಯಾ, ಬ್ರಹ್ಮವಿದ್ಯೆ. ಆತ್ಮವಿದ್ಯೆಯಿಂದಲೇ ಆಗೋದು. ಏನ್ ಸ್ವಾಮಿ ಅಷ್ಟೊಂದು ಜ್ವರ ಇದೆಯಾ? ಹೌದು, ಯಾತರಿಂದಲೂ ಜಗ್ತಾ ಇಲ್ಲ. ಹಾಗಾದ್ರೆ ಅಧ್ಯಾಸ ಅಂದ್ರೇನು ತೋರಿಸ್ಕೊಡ್ತೇವೆ. ಆತ್ಮಭೇದ ಬುದ್ಧಿಯೂ ಕೂಡ ಅವಿದ್ಯಾ ವಿಜಂಬನ, ಅವಿದ್ಯೆಯಿಂದಲೇ ತೋರ್ತಾ ಇದೆ. ನ ಕೇವಲಂ ಆತ್ಮನಿ ದಷ್ಟು ದಿಶ್ಯತಾ ಬುದ್ಧಿ ಕಿಂತು ತತ್ ಅನೇಕತ್ವ ಬುದ್ಧಿರಪಿ ಅಜ್ಞಾನ ವಿಜಂಬಿತ ಅಹಂಕಾರ ಕೃತ ಏವ ಇತ್ಯಾಹ. ಎಷ್ಟು ಚೆನ್ನಾಗಿದೆ ಗುರುಗಳ ವ್ಯಾಖ್ಯಾನ. ದೃಷ್ಟು ದೃಶ್ಯ ಎನ್ನುವಂತ ಭೇದ ಬುದ್ಧಿ ಮಾತ್ರ ಅವಿದ್ಯಾಕೃತವಲ್ಲ. ಮತ್ತೇನೆಂದರೆ ಅನೇಕತ್ವ ಬುದ್ಧಿರಪಿ, ಅಹಂಕಾರ ಅನೇಕವಾಗಿದೆ, ಆತ್ಮನು ಅನೇಕವಾಗಿ ತೋರ್ತಾ ಇದ್ದಾನೆ ಎನ್ನುವುದು ಕೂಡ ಅಜ್ಞಾನದಿಂದ ವಿಜೃಂಭಿತವಾದ ಅಹಂಕಾರದ ವ್ಯಾಪಾರವೇ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆತ್ಮನಃ ಭೇದ ಬುದ್ಧಿ, ಆತ್ಮನಃ ಯಹ ಭೇದ ತಂ ಆತನ್ವತಿ ಬುದ್ಧಿ. ಆತ್ಮನಲ್ಲಿ ಭೇದವನ್ನ ಉಂಟು ಮಾಡುತ್ತಿರುವಂತಹ ಬುದ್ಧಿಗೆ ಹೆಸರಾಯಿತು ಆತ್ಮಭೇದ ಬುದ್ಧಿ ಎಂದು. ಶ್ಲೋಕ ನೋಡಿ. ದೃಗೇಕಾ ಸರ್ವಭೂತೇಷು ಭಾತಿ ದೃಶ್ಯೇದನೇಕವತಿ ಜಲಭಾಜನ ಭೇದೇನ ಮಯೂಖ ವಿಭಾಗವತೆ. ಚೆನ್ನಾಗಿದೆ ಗುರುಗಳ ವಾಕ್ಯವತ್ತೇನೆ. ಅಂತಃಕರಣೋಪಾಧಿ ಭೇದಾದೇವ ದೃಗ್ರೂಪಸ್ಯ ಆತ್ಮನಃ ಅನೇಕತ್ವ ಭಾನಂ ಇತ್ಯತ್ರ ದೃಷ್ಟಾಂತಃ ಜಲಭಾಜನ ಭೇದೇನ ಇತಿ. ಎಷ್ಟು ಚೆನ್ನಾಗಿದೆ ನೋಡಿ. ಅಂತಃಕರಣವೆಂಬ ಉಪಾಧಿಯ ಭೇದದಿಂದಲೇ ಆತ್ಮನಲ್ಲಿ ಅನೇಕತ್ವ ಭ್ರಮೆ ಬರ್ತಾ ಇದೆ ಎನ್ನುವುದಕ್ಕೆ ಸೂರ್ಯನ ದೃಷ್ಟಾಂತ. ಜಲಭಾಜನ ಭೇದೇನ ಎಂದು. ಯದ್ಯಪಿ ಮಯೂಖ ಸೃಗ್ವಿ ಕಿರಣಮಾಲಿ. ಹಬ್ಬ, ಮಯೂಖ ಎಂದರೆ ಕಿರಣ, ಸಕ್ ಅಂದರೆ ಮಾಲ, ಸೃಗ್ವಿ ಮಾಲೆ ಉಳ್ಳವನು. ಇದರಲ್ಲಿ ಮಯೂಖ, ಸಕ್, ಸೃಗ್ವಿ ಮೂರು ಶಬ್ದ ಇದೆ. ಮಯೂಖಗಳನ್ನ, ಕಿರಣಗಳನ್ನ ಮಾಲೆಯನ್ನಾಗಿ ಉಳ್ಳವನೇ ಕಿರಣಮಾಲಿ. ಎಷ್ಟು ಚೆನ್ನಾಗಿ ಬರ್ತವೆ ನೋಡಿ. ಕಿರಣಗಳನ್ನ ಮಾಲೆಯನ್ನಾಗಿ ಉಳ್ಳಂಥವ ಯಾರು? ಸೂರ್ಯ. ಸ್ವೇನ ರೂಪೇಣ, ಸೂರ್ಯನು ತನ್ನ ರೂಪದಿಂದ ಏಕ ಏವ, ಹೌದಾ, ಒಬ್ಬನೇ ಇದ್ದಾನೆ. ತಥಾಪಿ ಜಲಭಾಜನ ಭೇದೇನ ತತ್ತತ್ ಪಾತ್ರಗತ ಜಲಭೇದೇನ ಭಿನ್ನೈವ ಅವಭಾಸತೆ. 1000 ಪಾತ್ರೆಗಳಲ್ಲಿ ನೀರನ್ನು ಹಾಕಿ ಬಿಟ್ಟು ಸೂರ್ಯ ಬೆಳಗ್ಗೆ ನಿಂತು ಬಿಟ್ರೆ 1000 ಸೂರ್ಯ ಅಂತ ತೋರ್ತಾ ಇದ್ದಾನೆ. ಇಲ್ಲಿ ಒಂದು ಪದ ಹಾಕಿದ್ದಾರೆ ಗುರುಗಳು,
ಭಿನ್ನ ಇವ ಏಕನೇ ಆಗಿದ್ದರೂ ಕೂಡ ಭಿನ್ನ ಭಿನ್ನವಾಗಿರುವಂತೆ ತೋರ್ತಾ ಇದ್ದಾನೆ. ಏವಮೇವ ಸರ್ವಭೂತೇಶು ಸ್ಥಾವರ ಜಂಗಮ ಆತ್ಮಕೇಶು ಕ್ಷೇತ್ರೇಶು ಭಿನ್ನ ಭಿನ್ನವಾಗಿರುವ ಎಲ್ಲ ಭೂತಗಳಲ್ಲಿಯೂ ಸ್ಥಾವರ ಜಂಗಮ ಮುಂತಾಗಿರುವ ಎಲ್ಲ ಪ್ರಾಣಿಗಳಲ್ಲಿ ಕ್ಷೇತ್ರಗಳಲ್ಲಿಯೂ ದೃಶ್ಯೈ ಅಂತಃಕರಣೈ ಭಿನ್ನ ಇವ ದೃಶ್ಯವಾಗಿರುವ ಅಂತಃಕರಣಗಳಿಂದ ಭಿನ್ನ ಭಿನ್ನನಾಗಿರುವಂತೆ ತೋರ್ತಾ ಇದ್ದಾನೆ. ಯಥಾ ಕ್ಷಯಂ ಜ್ಯೋತಿರಾತ್ಮ ವಿವಸ್ವಾನ್ ಅಪೋ ಭಿನ್ನ ಬಹುಧೈಕೋನು ಗಚ್ಚನ್ ಉಪಾಧಿನ ಕ್ರಿಯತೆ ಭೇದ ರೂಪ ದೇವ ಕ್ಷೇತ್ರೇಶು ಏವಂ ಅಜೋಯಮಾತ್ಮ. ಬಹಳ ಚೆನ್ನಾಗಿ ಇದಕ್ಕೆ ಪದಚ್ಛೇದ ಮಾಡ್ತೇನೆ ನೋಡ್ಕೊಂಡು. ಯಥಾ ಹಿ ಅಯಂ ಜ್ಯೋತಿ ಆತ್ಮ ವಿವಸ್ವಾನ್ ಅಪಹ ಭಿನ್ನ ಬಹುಧ ಏಕ ಅನುಗಚ್ಚನ್ ಉಪಾಧಿನ ಕ್ರಿಯತೆ ಭೇದ ರೂಪ ದೇವ ಕ್ಷೇತ್ರೇಶು ಏವಂ ಅಜಃ ಅಯಮಾತ್ಮ. ಹೇಗೆ ವಿವಸ್ವಾನ್ ಸೂರ್ಯನು ಭಿನ್ನ ಅಪಹ ಭಿನ್ನ ಭಿನ್ನವಾಗಿರುವಂತ ನೀರುಗಳನ್ನು ಅನುಸರಿಸಿ ಬಹುಧಾ ದೃಶ್ಯತೆ ಬಹಳವಾಗಿ ತೋರುತ್ತಾನು. ಅದೇ ರೀತಿಯಲ್ಲಿ ಒಬ್ಬನೇ ಆತ್ಮನು ಜ್ಯೋತಿ ಸ್ವರೂಪನಾಗಿರುವಂತ ಆತ್ಮನು ಉಪಾಧಿಗಳಿಂದ ಕ್ಷೇತ್ರಗಳಲ್ಲಿ ಭಿನ್ನ ಭಿನ್ನನಾಗಿರುವಂತೆ ತೋರ್ತಾ ಇದ್ದಾನೆ. ಇತ್ಯಾದಿ ಶಾಸ್ತ್ರ ಪ್ರಾಮಾಣ್ಯ. ಗುರುಗಳಿಗೆ ಈ ವಾಕ್ಯ ಎಲ್ಲಿದೆ ಅಂತ ಸಿಕ್ಕಿಲ್ಲ. ಇದು ಬಹಳ ಮಟ್ಟಿಗೆ ಮಹಾಭಾರತದಲ್ಲಿರುವಂತಹ ಶ್ಲೋಕವಾಗಿರ್ಬೇಕು. ಉಪಾಧಿ ಭೇದಾತ್ ಏಕೋಪಿ ಭಿನ್ನ ಇವ ಆಭಾತಿ ಇತ್ಯಂಶ ಸರಿ. ಇಲ್ಲಿ ಸೂರ್ಯನ ದೃಷ್ಟಾಂತ ಕೊಟ್ಟಿದ್ದಾರಲ್ಲ, ವಿವಕ್ಷದಾಂಶವೇನಪ್ಪಾ ಅಂದ್ರೆ ಒಬ್ಬನೇ ಆತ್ಮ ಅನೇಕ ಉಪಾಧಿಗಳಿಂದ ಭಿನ್ನ ಭಿನ್ನವಾಗಿ ತೋರುತ್ತಿದ್ದಾನೆ ಎನ್ನುವ ಮಟ್ಟಿಗೆ ಮಾತ್ರ ದೃಷ್ಟಾಂತ ಇಟ್ಕೊಳ್ಬೇಕೇ ಹೊರತು ನತು ಜಲ ಭಾಜನ ತದ್ಗತ ಜಲವತೆ ಉಪಾಧಿ ವೈವಿಧ್ಯವಪಿ ವಾಸ್ತವಿಕಂ ವಿವಕ್ಷಿತಂ. ನೀರಿನ ಪಾತ್ರೆ ಅಲ್ಲಿ ತೋರುತ್ತಿರುವಂತ ಉಪಾಧಿಗಳು ಅವುಗಳನ್ನು ಸತ್ಯವಾಗಿರುವಂತೆ ತಿಳ್ಕೊಳ್ಬಾರ್ದು. ದೃಷ್ಟಾಂತ ಕೊಟ್ಟಾಗ ವಿವಕ್ಷಿತಾಂಶ ಮುಖ್ಯವೇ ಹೊರತು ಎಲ್ಲವೂ ಮುಖ್ಯವಲ್ಲ. ಅಘಟಿತ ಘಟನಾ ಚತುರೋಹಿ ಅನೃತ ಅಹಂಕಾರಾಧ್ಯಾಸ ವಸ್ತುತಃ ಏಕಸ್ಮಿನ್ನೇವ ಬ್ರಹ್ಮಣಿ ಅನಂತ ಜೀವಾವಭಾಸತಾಂ ಅನಂತ ಜೀವೋಪಾಧಿ ತದ್ಧರ್ಮ ಭೇದಾಂಶ ಪ್ರತ್ಯುಪಸ್ಥಾಪಯತಿ ತತ್ವ. ಬಹಳ ಚೆನ್ನಾಗಿ ವಾಕ್ಯ. ಏನ್ ತಾತ್ಪರ್ಯ ಅಂದ್ರೆ ಈ ಅಹಂಕಾರ ಚತುರ ಅಘಟಿತ ಘಟನಾ ಚತುರ ಮಾಡಬಾರ್ದನ್ ಮಾಡುತ್ತೆ, ಆಗ್ಬಾರ್ದನ್ ಆಗ್ಸುತ್ತೆ, ತೋರಿಸಬಾರ್ದು ಇದೇ ಅಹಂಕಾರ ಅಧ್ಯಾಸ. ಮುಂದ್ ಬರುತ್ತದೆ ಅಧ್ಯಾಸ ಭಾಷೆದಲ್ಲಿ ಹೇಳ್ತಾರೆ, ಅಧ್ಯಾಸ ಸಾಧ್ಯವೇ ಇಲ್ಲ. ಹೌದು, ಸಾಧ್ಯವಿಲ್ಲದ ಅಧ್ಯಾಸವನ್ನು ತೋರಿಸ್ತಾ ಇದೆ. ಅಧ್ಯಾಸ ಯಾವುದು ಇಂಪಾಸಿಬಲ್ ಆಗಿದೆಯೋ ದಟ್ ಹ್ಯಾಸ್ ಬೀನ್ ಮೇಡ್ ಪಾಸಿಬಲ್ ಬೈ ಅಧ್ಯಾಸ. ಹಾಗಿಲ್ಲಿ ಈ ಅಹಂಕಾರಾಧ್ಯಾಸವು ಅಘಟಿತ ಘಟನಾ ಚತುರ, ಯಾವುದು ಸಂಭವಿಸಲಾರದೋ ಅದನ್ನು ಸಂಭವವಾಗುವಂತೆ ಮಾಡ್ತಾ ಇದೆ. ನನಗೆ ಅಧ್ಯಾಸ ಭಾಷೆ ಅಂದ್ರೆ ತುಂಬಾ ಇಷ್ಟ. ವಸ್ತುತಃ ನಿಜವಾಗಿ ಏಕಸ್ಮಿನ್ನೇವ ಬ್ರಹ್ಮ ತತ್ವವೊಂದೇ, ಅದರ ಯಾವ ಭೇದವಿಲ್ಲ. ಅಂತಹ ಬ್ರಹ್ಮದಲ್ಲಿ ಅನೇಕ ಜೀವತ್ವವನ್ನು ಅನೇಕ ಉಪಾಧಿಗಳನ್ನು ಅದು ಪ್ರತ್ಯುಪಸ್ಥಾಪಯತಿ ಪ್ರೊಜೆಕ್ಟ್ ಮಾಡ್ತಾ ಇದೆ. ಆದ್ದರಿಂದ ಚಿದೇಕಾಯೇವ ಅಸ್ತಿ. ಅರ್ಥವಾಯ್ತಲ್ವ? ಈಗ ದೃಗೇಕಾ ಸರ್ವಭೂತೇಷು ಭಾತಿ ದಶ್ಯೈರನೇಕವತ್ ಜಲಭಾಜನ ಭೇದೇನ ಮಯೂಖ ಸೃಗ್ವಿಭೇದವತಿ. ನಮೋ ನಮಃ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾನ್ ಕಾನಿಲಾಜ್ಞಬ್ಧರಿತ್ಯಂತಂ ಸಕ್ಫಣೀವೋದ್ಗತಂ ಯತಃ ಧ್ವಾಂತಚ್ಛಿದೇ ನಮಸ್ತಸ್ಮೈ ಹರಯೇ ಬುದ್ಧಿ ಸಾಕ್ಷಿಣೀ ಅಲಬ್ಧ್ವಾತಿಶಯಂ ಯಸ್ಮಾತ್
व्यावृत्तास्तमबाधयः गरीयसे नमस्तस्मै अविद्याग्रन्थिभेदिने नमो नमः सद्गुरुपादुकाभ्याम्।